ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಿಯಕರ್ನ ಜೊತೆ ಸೇರಿ ಗಂಡ ಮಗು ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಲವರ್ ಜೊತೆ ಸೇರಿ ಗಂಡ ಮಗುವನ್ನೇ ಕೊಂದಿದ್ದು ಹೇಗೆ? ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬಯಲಾಯಿತು ಮರ್ಡರ್ ಸೀಕ್ರೆಟ್. ಪ್ರಿಯಕರ್ನ ಜೊತೆ ಸೇರ್ಕೊಂಡು ಖತರ್ನಾಕ್ ಕ್ರೈಮ್ ಪ್ಲಾನ್ ಮಾಡಿದ್ಲು ಈ ಕಿರಾತಕಿ. ಮೊಬೈಲ್ ಆಪ್ ನೋಡಿ ಕ್ರೈಮ್ ಸೀನ್ ಅನ್ನ ಡಿಸೈನ್ ಮಾಡಿದ್ಲು ಹಂತಕಿ ಹರಿಣಿ. ಕೊಲೆಗಾತಿಯ ಸಿನಿಮಾ ಸ್ಟೈಲ್ ಪ್ಲಾನ್ ಕೇಳಿದ್ರೆ ಪೊಲೀಸರು ಕೂಡ ಶಾಕ್ ಆಗಿ ಹೋಗಿದ್ದಾರೆ. ನೀವು ಶಾಕ್ ಆಗ್ತೀರಿ. ಯಾವ ರೀತಿಯಾಗಿ ಕೊಲೆ ಮಾಡಬೇಕು ಅನ್ನೋದನ್ನು ಕೂಡ ಮೊಬೈಲ್ ಆಪ್ ನೋಡ್ಕೊಂಡು ಈಕೆ ಕ್ರೈಮ್ ಸೀನ್ ಡಿಸೈನ್ ಮಾಡಿದ್ಲಂತೆ. ಪ್ರಿಯಕರನಿಗೋಸ್ಕರ ಗಂಡ ಮಗನನ್ನ ಕೊಂದಿದ್ಲಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿ ಬಹಿರಂಗ ಆಗಿದೆ. ಈಗ ಆಕೆ ಒಪ್ಕೊಂಡಿದ್ದಾಳೆ ಏನೆಲ್ಲ ಪ್ಲಾನ್ ಮಾಡಿದ್ವಿ, ಹೇಗೆ ಕ್ರೈಮ್ ಡಿಸೈನ್ ಮಾಡಿದ್ವಿ ಅಂತ. ಥಿಯೇಟ್ ಸಿನಿಮಾ ರೀತಿ ಗಂಡನ ಕೊಲೆಗೆ ಅಂತ ಪ್ಲಾನ್ ಮಾಡಿದ್ಲು ಹರಿಣಿ. ಕಳೆದ 1 ತಿಂಗಳಿಂದ ಆಪ್ ನೋಡಿ ಕ್ರೈಮ್ ಸೀನ್ ಅನ್ನ ಡಿಸೈನ್ ಮಾಡಿದ್ಲಂತೆ. ಮೊಬೈಲ್ ನಲ್ಲಿ ಆಪ್ ಒಂದರ ಮೂಲಕ ಕೊಲೆಗೆ ಐಡಿಯಾ ಕಂಡುಕೊಂಡಿದ್ಲು ಈಕೆ. ನೋಡಿ ಯಾವ ರೀತಿಯಾಗಿ ಕೊಲೆ ಮಾಡಬೇಕು, ಹೇಗೆ ಸಾಕ್ಷಿ ನಾಶ ಮಾಡಬೇಕು, ಪ್ರಿಯಕರ್ನ ಬಗ್ಗೆ ಡೌಟ್ ಬರಬಾರ್ದು ಅಂದ್ರೆ ನಂಬರ್ಸ್ ಡಿಲೀಟ್ ಮಾಡಬೇಕು, ಇದೆಲ್ಲವನ್ನು ಕೂಡ ಕಲ್ತ್ಕೊಂಡಿದ್ಲು ಮೊಬೈಲ್ ಆಪ್ ನೋಡ್ಕೊಂಡು. ಬಹುತೇಕ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಡಿಲೀಟ್ ಮಾಡಿರುವಂತ ಹರಿಣಿ ಕೇವಲ 18ರಿಂದ 20 ನಂಬರ್ಗಳನ್ನ ಇಟ್ಕೊಂಡಿದ್ದ ಹಂತಕಿ ಹರಿಣಿ. ಇನ್ನು ಗಂಡನನ್ನ ಕೊಲೆ ಮಾಡಿ ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ರು. ಗ್ಯಾಸ್ಟ್ರಿಕ್ ಸಮಸ್ಯೆ ಹಿನ್ನೆಲೆ ಎದೆ ನೋವಿನಿಂದ ಬಳಲ್ತಾ ಇದ್ದಂತ ವಿನಯ್ ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದು. ಹಂತಕರಿಂದ ಮಾಸ್ಟರ್ ಪ್ಲಾನ್ ರೆಡಿ ಆಗಿತ್ತು. ಅಸಲಿಗೆ ಮಗು ಕೊಲೆ ಮಾಡೋ ಪ್ಲಾನ್ ನಲ್ಲಿಯೇ ಇರಲಿಲ್ಲ. ಮಗುನ ಕೊಲೆ ಮಾಡಬೇಕು ಅನ್ನೋದು ಅವ್ರ ಪ್ಲಾನ್ ನಲ್ಲಿ ಇರಲಿಲ್ಲ. ಆದ್ರೆ ಗಂಡನ ಕೊಲೆ ವೇಳೆ ಗಲಾಟೆ ಆಯ್ತಲ್ಲ, ಅದರಿಂದಾಗಿ ಮಗು ಎಚ್ಚರಗೊಳ್ಳುತ್ತೆ, ಮಗು ಸಾಕ್ಷಿ ಹೇಳ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮಗುವನ್ನು ಕೊಂದಂತ ಪಾಪಿ ತಾಯಿಗೆ ಮಧ್ಯರಾತ್ರಿ ಸಿಸಿಟಿವಿ ಆಫ್ ಮಾಡಿ ಪತಿ ಕಂದಮ್ಮನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ಲು. ಮಂಚದ ಮೇಲಿಂದ ಹೃದಯಾಘಾತದಿಂದ ಬಿದ್ದಂತೆ ಶವ ತಳ್ಳಿದ್ದಂತ ಹಂತಕರು. ಹಾಗಾಗಿನೇ ಆತ ಏನಿದ್ದಾನೆ, ಮಗುವಿನ ಮೇಲೆ ಬಿದ್ದುಬಿಟ್ಟಿದ್ದ ತಂದೆ ಅಭಿನಂದನ್. ಈ ವೇಳೆ ಮಗುವಿನ ಮೇಲೆ ಬಿದ್ದು ಮಗು ಕೂಡ ಸಾವನ್ನಪ್ಪಿದೆ ಅನ್ನೋ ರೀತಿ ಬಿಂಬಿಸೋದಕ್ಕೆ ಟ್ರೈ ಮಾಡಿದ್ರು. ಎಲ್ಲವೂ ಮೊಬೈಲ್ ಮೂಲಕ ಸರ್ಚ್ ಮಾಡಿ ಪ್ಲಾನ್ ಮಾಡಿದ್ದಂತ ಹಂತಕರು. ನೋಡಿ, ಮೊಬೈಲ್ನಲ್ಲಿ ಸಿಗುವಂಥ ವಿಡಿಯೋಗಳಿರ್ಬೋದು, ಆ್ಯಪ್ಗಳಿರ್ಬೋದು, ಎಷ್ಟು ನಮಗೆ ಉಪಯೋಗ ಅನುಕೂಲವೋ ಅಷ್ಟೇ ನಾವು ಹೆಂಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟೇ ಅನಾನುಕೂಲವೂ ಕೂಡ ಆಗುತ್ತೆ ಅನ್ನೋದಕ್ಕೆ ಈ ಕ್ರೈಮ್ ಕೂಡ ಸಾಕ್ಷಿ ಆಗುತ್ತೆ. ಮೊಬೈಲ್ ಆ್ಯಪ್ ನೋಡಿಕೊಂಡು ಈ ರೀತಿ ಕ್ರೈಮ್ ಡಿಸೈನ್ ಮಾಡಿದ್ಲಂತೆ ಹರಿಣಿ. ಅದರಂತೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋಗಿದ್ದಾರೆ. ಬಟ್ ಅದರಲ್ಲಿ ಮತ್ತೊಂದು ಟ್ವಿಸ್ಟ್ ಆಗಿದ್ದೇನಪ್ಪ ಅಂದರೆ ಮಗು ಎಚ್ಚರ ಆಗ್ಬಿಟ್ಟಿದೆ, ಮಗುವನ್ನು ಕೊಲೆ ಮಾಡಿದ್ದಾರೆ. ತದನಂತರದಲ್ಲಿ ಫೈನಲಿ ಈಗ ಹರಿಣಿ ಪ್ರಿಯಕರ ಇಬ್ಬರು ಕೂಡ ಲಾಕ್ ಆಗಿದ್ದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿ ಈಗ ಹೊರಬಿದ್ದಿದೆ. ಅದರ ಪ್ರಕಾರ ಇವರು ಮೊಬೈಲ್ ಆ್ಯಪ್ ನೋಡಿಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಒಟ್ಟಿನಲ್ಲಿ ಏನೇ ಕ್ರೈಮ್ ಮಾಡಿದ್ರು ಕೂಡ ಪೊಲೀಸರು ಬಲೆ ಬೀಸಿ ಲಾಕ್ ಮಾಡ್ತಾರೆ, ಅದನ್ನು ಅರಿತುಕೊಳ್ಳೇಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್, ಈ ಕ್ರೈಮ್ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ? ಆ್ಯಪ್ ಬಳಸ್ಕೊಂಡಿಲ್ಲ, ಇಷ್ಟೆಲ್ಲ ಡಿಸೈನ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೇನು ಡೀಟೇಲ್ಸ್ ಇದೆ? ಮೊನ್ನೆ ನಡೆದಂತ ಚಿಕ್ಕಬಳ್ಳಾಪುರ ಗಂಡ ಹಾಗೂ ಮಗನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿರ್ತಕ್ಕಂಥ ಅದರಲ್ಲಿ ಹರಿಣಿಯನ್ನ ತೀವ್ರ ವಿಚಾರಣೆ ಒಳಪಡಿಸುವಂತ ಸಂದರ್ಭದಲ್ಲಿ ಕೊಲೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಫೋಟಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಅದನ್ನ ಕಂಡು ನಿಜಕ್ಕೂ ಆ ಪೊಲೀಸರು ಶಾಕ್ ಆಗಿರ್ತಕ್ಕಂಥದ್ದು. ಇಲ್ಲಿ ಹರಿಣಿ ಇನ್ನು ತನ್ನ ಗಂಡನನ್ನ ಕೊಲೆ ಮಾಡೋದಕ್ಕೆ ಕೆಲವು ತಿಂಗಳುಗಳಿಂದ ಪ್ಲಾನ್ ಅನ್ನ ಮಾಡ್ತಾ ಇದ್ರು, ಗೂಗಲ್ ಅನ್ನ ಸರ್ಚ್ ಮಾಡ್ತಾ ಇದ್ರು. ಕೊಲೆ ಮಾಡಿದ ಬಳಿಕ
ಯಾವ ರೀತಿ ಸಾಕ್ಷಿಯನ್ನ ನಾಶಪಡಿಸಬೇಕು, ಜೊತೆಗೆ ಕೊಲೆ ಮಾಡೋದಕ್ಕೆ ಬೇಕಾದಂತ ಬೇರೆ ಬೇರೆ ತಂತ್ರಗಾರಿಕೆಗಳು ಏನಿದೆ ಅನ್ನೋದ್ರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಇಲ್ಲಿ ಏನು ಅಭಿನಂದನ್ಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಅದನ್ನ ಬಂಡವಾಳ ಮಾಡಿಕೊಂಡು ಆತನಿಗೆ ಹೃದಯಾಘಾತ ಆಗಿದೆ ಅನ್ನೋ ರೀತಿಯಾಗಿ ಬಿಂಬಿಸುವಂತ ಕೆಲಸವನ್ನ ಸಹ ಮಾಡಿದ್ದಾರೆ. ಇಲ್ಲಿ ಕಾಲ್ ಡೀಟೇಲ್ಸ್ ಇರ್ಬೋದು, ಜೊತೆಗೆ ಏನು ಅವ್ರ ಗೆಳೆಯನನ್ನ ಮನೆಗೆ ಕರೆಸ್ಕೊಂಡು ಕೊಲೆಯನ್ನ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಆ ಗೆಳೆಯನೊಂದಿಗೆ ಇದ್ದಂತ ಸಂಪರ್ಕವನ್ನ, ಅದರೊಂದಿಗೆ ಮಾಡಿದಂತ ಕಾಲ್ ಡೀಟೇಲ್ಸ್ ಅನ್ನ ಇರ್ಬೋದು, ಅವೆಲ್ಲವನ್ನ ಡಿಲೀಟ್ ಮಾಡೋದಿರ್ಬೋದು, ಜೊತೆಗೆ ಹೈಡ್ ಮಾಡುವಂತ ಒಂದು ತಂತ್ರಗಾರಿಕೆಯನ್ನು ಇಂಟರ್ನೆಟ್ ಮುಖಾಂತರ ನೋಡಿ ತಿಳ್ಕೊಂಡಿದ್ದು, ಜೊತೆಗೆ ಅದನ್ನೇ ಪಾಲನೆ ಸಹ ಮಾಡಿರ್ತಾರೆ. ಮತ್ತೊಂದು ಕಡೆ ಏನು ಗಂಡ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರ ಒಂದು ಅಭಿನಂದನ್ ಅಂದ್ರೆ ಅವರ ಬಾಯ್ ಫ್ರೆಂಡ್ ಮನೆಗೆ ಬಂದು ಗಂಡನಾದಂತ ಅಭಿನಂದನ್ನ ತಲೆದಿನ್ನಿಂದ ಉಸಿರುಗಟ್ಟಿಸಿ ಸಾಯಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಏನು ಒಂದಷ್ಟು ವಿರೋಧ ವ್ಯಕ್ತಪಡಿಸಿ ಅವರ ಆತನನ್ನ ಅಂದ್ರೆ ಯಾರು ಹಂತಕ್ಕೆ ಬಂದಿರ್ತಾನೆ ಈ ಅರಣ್ಯವರ ಗೆಳೆಯ, ಆತನನ್ನ ತಳ್ಳಿ ಹೋಗುವಂತ ಕೆಲಸವನ್ನ ಸಹ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅರಣ್ಯೇ ಆತನ ಗಂಡನ ತಲೆಗೆ ಬಲವಾಗಿ ಒಂದು ಕಬ್ಬಿಣದ ಆಯುಧದಿಂದ ಹೊಡೆದು ಆತನನ್ನ ಮೂರ್ಛೆ ತಪ್ಪುವಂತ ಕೆಲಸವನ್ನ ಮಾಡ್ತಾರೆ. ಬಳಿಕ ಕೊಲೆ ಮುಗಿತಕ್ಕಂಥ ಆ ಸಂದರ್ಭದಲ್ಲಿ ಕೇಳಿ ಬಂದಂತ ಚೀರಾಟವನ್ನ ಕೇಳಿ ಮಗು ಸಹ ಎದ್ದೇಳುತ್ತೆ. ಆಗ ಮಗುವನ್ನ ಗದರಿ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಸಹ ಮಾಡ್ತಾರೆ. ಆದ್ರೆ ಅರ್ಧ ರಾತ್ರಿಯಲ್ಲಿ ಈ ರೀತಿಯಾಗಿ ಮನೆಯಲ್ಲಿ ಗಲಾಟೆ ನಡೀತಾ ಇರೋದನ್ನ ಕಂಡಂತ ಮಗು ತುಂಬಾ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಆಗ ಇನ್ನ ಈಗ ಒಂದು ಕೊಲೆ ವಿಚಾರವನ್ನು ಸಹ ಈ ಮಗು ಎಲ್ಲಿ ಹೊರಗಡೆ ಹೇಳ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಸಹ ಗಂಡನನ್ನ ಸಾಯಿಸಿದ ರೀತಿಯಾಗಿ ತಲೆದಿಂಬಿನಿಂದ ಉಸಿರುಗಟ್ಟಿ ಸಾಯಿಸುವಂತ ಕೆಲಸವನ್ನ ಮಾಡ್ತಾರೆ. ಬಳಿಕ ಮಗುವಿನ ಮೇಲೆ ಈ ಅಭಿನಂದನ್ ಶವವನ್ನ ಮಲಗಿಸಿ ಆತನಿಗೆ ಹೃದಯಾಘಾತ ಆಗಿತ್ತು, ಆಗ ಬಿದ್ದಂತ ಸಂದರ್ಭದಲ್ಲಿ ಮಗು ಮೇಲೆ ಬಿದ್ದಿದ್ದಾನೆ. ಮಗು ಸಹ ಆತ ಬಿದ್ದಂತ ಒಂದು ಒತ್ತಡಕ್ಕೆ ಉಸಿರುಗಟ್ಟಿಸಿ ಸಾವನ್ನಪ್ಪಿದ್ದಾರೆ, ಉಸಿರಾಡೋದಕ್ಕೆ ಸಾಧ್ಯವಾಗದೆ ಸಾವನ್ನಪ್ಪಿದ ರೀತಿಯಾಗಿ ಬಿಂಬಿಸಿರ್ತಾರೆ. ಆದ್ರೆ ಪೊಲೀಸರ ತನಿಖೆಯಲ್ಲಿ ಈಕೆ ಕಟ್ಟಿದಂತ ಕತೆ, ಜೊತೆಗೆ ಏನೋ ಒಂದು ಬಾಯ್ ಫ್ರೆಂಡ್ ಜೊತೆ ಮಾಡಿದಂತ ಸೇರಿಕೆ ಮಾಡಿದಂತ ಕೊಲೆ, ಇವೆಲ್ಲವನ್ನೂ ಸಹ ಪತ್ತೆ ಹಚ್ಚೋದ್ರಲ್ಲಿ ಕೆಲವೊಂದು ಸಿಕ್ಕಂತ ಖಚಿತ ಮಾಹಿತಿ ಆಧಾರದ ಮೇಲೆ ಇಬ್ಬರನ್ನು ಸಹ ಈಗ ಬಂಧಿಸಿರ್ತಕ್ಕಂಥದ್ದು. ಬಂಧನದ ಬಳಿಕ ಆಕೆಯ ಮೊಬೈಲ್ ಅನ್ನ ಹೆಚ್ಚಿನ ತೀವ್ರ ತಪಾಸಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಆಕೆ ಗೂಗಲ್ ಸರ್ಚ್ ಹಿಸ್ಟ್ರಿಯನ್ನ ತೆಗೆದಾಗ ಆಕೆ ಸರ್ಚ್ ಮಾಡಿರ್ತಕ್ಕಂಥದ್ದು ಏನು ಒಂದು ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಾರಾಗಬೇಕು, ಸಾಕ್ಷಿಗಳನ್ನ ಉಳಿಕೆ ಮಾಡೋದಕ್ಕೆ ಏನೆಲ್ಲ ತಂತ್ರಗಾರಿಕೆಗಳಿದೆ, ಈ ರೀತಿಯಾದಂತ ಒಂದು ಆಪ್ಗಳನ್ನ ಅಥವಾ ಲಿಂಕ್ಗಳನ್ನ ಸರ್ಚ್ ಮಾಡಿರೋದು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಅದಕ್ಕೆ ಈಗ ಆಧಾರದ ಮೇಲೆ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.